ನಮ್ಮ ಹೆಸರು ಎಚ್ ಮಾದಯ್ಯ ಅಂತ. ಎಚ್ ಮಾದಯ್ಯ ಅಂತ. ನೀವು ಕೂಡ ದೇವಯ್ಯನಹುಂಡಿಯವರಾ ಶಿವಪುರದವರು? ಶಿವಪುರದವ್ರು ನೀವು. ಓಕೆ. ಇಲ್ಲಿ ರಾತ್ರಿ ಹೊತ್ತೆಲ್ಲ ಬೀದಿ ದೀಪ ಇರಲ್ವಲ್ಲ, ಏನೆಲ್ಲ ಸಮಸ್ಯೆ ಎದುರಾಗ್ತದೆ ಈ ಕಡೆ ಎಲ್ಲ? ಇದೆಲ್ಲ ಓಡಾಡ್ತಾರೆ ದಿಮ್ಮಿ ಅಂತ ಪಕ್ಕದಲ್ಲಿ ವಹಿಸೋರದೆ. 11 ಗಂಟೆ 12 ಗಂಟೆ ರಾತ್ರಿ ಆದ್ರೂ ಕುಡಿತಾ ಇರ್ತಾರೆ. ಯಾರ ಮೇಲೆ ಹೇಳಕ್ಕೂ ಹಾಕಿಲ್ಲ. ಕತ್ಲೆ ಈ ರಿಂಗ್ ರೋಡ್ ಮಾಡ್ತಾವ್ಲಿಂದ ಎಲ್ಲ ದೀಪಗಳೆಲ್ಲ ಕೆಟ್ಟೋಗಿದೆ. ಏನಿಲ್ಲ, ಸ್ವಲ್ಪ ಭಯ ಆಗ್ತಾ ಇದೆ. ಆಗ ಮುಂಚೆಲ್ಲ ಪೊಲೀಸ್ನವ್ರು ಬರ್ತಾ ಇದ್ರು, ಹೋಯ್ತಾ ಇದ್ರು. ಇಷ್ಟು ಗಂಟೆ ಅಂತ ಸಸ್ಪೆನ್ಸಲ್ಲಿ ಬಂದು ಎದುರಿಸ್ತಿದ್ರು. ಈಗ ಯಾರು ಬರೋರೇ ಇಲ್ಲ. ನಮಗೆ ಸ್ವಲ್ಪ ಭಯ ಆಯ್ತದೆ. ದಯವಿಟ್ಟು ಕಾಮಗಾರಿಗಳು ಬಂದು ಪರಿಶೀಲನೆ ಮಾಡಿ ಸ್ವಲ್ಪ ತಮ್ಮ ಗಮನ. ಎಷ್ಟು ತಿಂಗಳಿಂದ ಬೀದಿ ದೀಪ ಇಲ್ಲ ಸರ್ ಈ ಕಡೆ? ಇದು 4 ತಿಂಗಳಿಂದ ಇಲ್ಲ. 4 ತಿಂಗಳಿಂದ ಇಲ್ಲ. ಕಳ್ತನ ಎಲ್ಲ ಆಗ್ತದೆ ಈ ಕಡೆ? ಕಳ್ತನ ಆಗಿದೆ. ಪಕ್ಕದಲ್ಲಿ ಒಂದು ದಂಡಮ್ಮನ ದೇವಸ್ಥಾನ ಅಂತ ಇದೆ, 2 ಸಾರಿ ಕಳ್ತನ ಆಗಿದೆ. ಪಕ್ಕದ ಮನೇಲಿ ಒಂದು ಕಳ್ತನ ಆಗಿದೆ. ಎಲ್ಲ ಆಗ್ತಾ ಇದೆ ಸರ್. ಏನು ಅಧಿಕಾರಿಗಳಿಗೇನು ಕಂಪ್ಲೇಂಟ್ ಯಾರು ಮಾಡಿಲ್ವಾ? ಮಾಡಿದ್ದಾರೆ ಕೆಲವರು, ನಾನು ಮಾತ್ರ ಗೊತ್ತಿಲ್ಲ. ಒಟ್ಟಿನೊಳಗೆ ಮಾಡಿದ್ದಾರೆ. ಒಟ್ಟಿನಲ್ಲಿ ರಾತ್ರಿ ಹೊತ್ತು ಬೀದಿ ದೀಪ ಇಲ್ಲ ಕಾರಣ ತುಂಬಾ ಸಮಸ್ಯೆ ಆಗ್ತಾ ಇದೆ. ದಯವಿಟ್ಟು ಏನಾದ್ರು ಬಂದು ನಿಮ್ಮ ಕೈಲಾದಷ್ಟು ನಮಗೆ ಸ್ವಲ್ಪ ಧೈರ್ಯ ಕೊಟ್ಟು ತಿರುಗಾಡ್ತಾ ಇದ್ರೆ ಇನ್ನೂ ಧೈರ್ಯ ನಮಗೆಲ್ಲ ವಯಸ್ಸಾದ ಕಾರಣ ಈಚೆ ಎದ್ದು ಬರೋಕ್ಕೆ ಆಗಕ್ಕಿಲ್ಲ. ಈಚೆ ಎದ್ದು ಬಂದು ನೋಡಿದ್ರೆ ಏನಾರು ಅಕಸ್ಮಾತ್ ಕಂಡ್ರೆ ಕಲ್ಲು ಹೊಡಿತಾರೆ. ಕಲ್ಲು ಹೊಡಿತಾರೆ. ಯಾಕೆ ಎದ್ದಿದೀಯ ನೀನು ಅಂತ. ಯಾರು ಗೊತ್ತು ಸ್ವಾಮಿ. ತುಂಬಾ ಸಮಸ್ಯೆ ಇದೆ ರಸ್ತೆಯಲ್ಲಿ. ಇದೆ